ಚಿತ್ರದುರ್ಗದಲ್ಲಿ ಶೋಷಿತರ ಗಟ್ಟಿ ಧ್ವನಿ. ಮಾಜಿ ಸಚಿವ ಎಚ್ ಆಂಜನೇಯ ಇಂದು ಸುದ್ದಿಗೋಷ್ಠಿ ನಡೆಸಿದರು. ಕೃಷಿ ಇಲಾಖೆಯ 890 ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಇದೀಗ ಭಾರೀ ವಿವಾದಕ್ಕೆ ಕಾರಣವಾಗಿದೆ. ಒಳ ಮೀಸಲಾತಿ ಜಾರಿಗೊಳಿಸದೇ ಇರುವಾಗಲೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅರ್ಜಿ ಆಹ್ವಾನಿಸಿರುವುದಕ್ಕೆ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಲ್ಲಿ ತೀವ್ರ ಆತಂಕ ಮತ್ತು ಅಸಮಾಧಾನ ವ್ಯಕ್ತವಾಗಿದೆ. ಒಳ ಮೀಸಲಾತಿ ಜಾರಿಯಾಗುವವರೆಗೆ ಒಂದೇ ಒಂದು ಹುದ್ದೆಗೂ ನೇಮಕಾತಿ ನಡೆಯಲು ಬಿಡುವುದಿಲ್ಲ ಎಂದು ಮಾಜಿ ಸಚಿವ ಎಚ್ ಆಂಜನೇಯ ಸ್ಪಷ್ಟ ಎಚ್ಚರಿಕೆ ನೀಡಿದ್ದಾರೆ. ಈ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಬುಧವಾರ ಭೇಟಿ ಮಾಡಿ ನಿಯೋಗ ಮನವಿ ಸಲ್ಲಿಸಲಿದೆ. ಏಪ್ರಿಲ್ 24ರಂದು ನಡೆಯುವ ವಿಶೇಷ ಸಂಪುಟ ಸಭೆಯಲ್ಲಿ 5632 ಹುದ್ದೆಗಳನ್ನು ಭರ್ತಿ ಮಾಡುವ ಮೊದಲು ಹಳೆಯ ಮೀಸಲಾತಿ ವ್ಯವಸ್ಥೆಯನ್ನು ಅನುಷ್ಠಾನಗೊಳಿಸಬೇಕು ಎಂಬುದು ಅವರ ಪ್ರಮುಖ ಆಗ್ರಹ. ಕೃಷಿ ಅಧಿಕಾರಿ 121 ಮತ್ತು ಸಹಾಯಕ ಕೃಷಿ ಅಧಿಕಾರಿ 769 ಸೇರಿದಂತೆ ಒಟ್ಟು 890 ಹುದ್ದೆಗಳಿಗೆ ಮೇ 10 ಕೊನೆಯ ದಿನಾಂಕ ನಿಗದಿಯಾಗಿದೆ. ಆದರೆ ಒಳ ಮೀಸಲಾತಿ ಜಾರಿಯಾಗುವವರೆಗೆ ನೇಮಕಾತಿ ಪ್ರಕ್ರಿಯೆ ಮುಂದುವರಿಸಲು ಅವಕಾಶ ನೀಡುವುದಿಲ್ಲ ಎಂದು ಅವರು ತಾಕೀತು ಮಾಡಿದ್ದಾರೆ. ಒಳ ಮೀಸಲಾತಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ತಕ್ಷಣ ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳಬೇಕು ಎಂಬ ಒತ್ತಾಯ ಇದೀಗ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. 24ನೇ ತಾರೀಕು ವಿಶೇಷವಾದಂಥ ಸಚಿವ ಸಂಪುಟ ಸಭೆ ನಡೀತಾ ಇದೆ. ಆ ಕಾರಣಕ್ಕಾಗಿಯೇ ಅವತ್ತು ಫಿಕ್ಸ್ ಮಾಡಿದ್ದಾರೆ. ನಮಗೆ ಮುಂಚೆನೇ ಆಗಬೇಕಾಗಿತ್ತು, ಲಾಸ್ಟು ಮಂತು ಅದು ಕೋಡ್ ಆಫ್ ಕಾಂಡಕ್ಟ್ ಅಂತಂದು ಇದು ಮಾಡಿದ್ರು. ಎಲೆಕ್ಷನ್ ಎಲ್ಲ ಆಗಿದ್ದರಿಂದ ಇವತ್ತು ನಾಳೆ ನಾಡಿದ್ದು 24ನೇ ತಾರೀಕು ಕರೆದಿದ್ದಾರೆ. ಈಗ 56,434 ಹುದ್ದೆಗಳು ತುಂಬಬೇಕಾಗಿರೋದು ಬಾಕಿ ಇದೆ. ಆ ಹುದ್ದೆಗಳನ್ನು ತುಂಬ ಸಂದರ್ಭದಲ್ಲಿ ಅವ್ರು ತುಂಬಿಬಿಡ್ತಾಯಿದ್ರು. ನಾವು ಹೋಗ್ಬಿಟ್ಟು ಅವ್ರಿಗೆ ಮನವಿ ಮಾಡಿಕೊಂಡು ನಮಗೆ ಬರಬೇಕಾದಂಥ ಒಂದು ಪಾಲ್ ಕೊಟ್ಟು ನೀವು ತುಂಬಬೇಕು ಅಂತಂದು ಹೇಳಿದಾಗ ಆಯಿತು ಅಂತ ಹೋಗ್ತಾರೆ. ಹಾಗೆ ನಿಲ್ಲಿಸಿದ್ರು ಅದೆಲ್ಲ. ಇದ್ರ ಮಧ್ಯದಲ್ಲಿ ಏನಾಗಿದೆ ಅಂದರೆ ನಾವು KPSCಯಿಂದ ಒಂದು 900 ಪೋಸ್ಟ್ ಅಗ್ರಿಕಲ್ಚರ್ ಆಫೀಸರ್ ಮತ್ತು ಸಹಾಯಕ ಅಗ್ರಿಕಲ್ಚರ್ ಆಫೀಸರ್ ಹುದ್ದೆಗಳು, ಒಟ್ಟು ಸಹಾಯಕ ಕೃಷಿ ಅಧಿಕಾರಿಗಳು 121, ಸಹಾಯಕ ಕೃಷಿ ಅಧಿಕಾರಿಗಳು 769 ಹುದ್ದೆಗಳು. ಈ ಹುದ್ದೆಗಳನ್ನು ತುಂಬಲಿಕ್ಕೆ ಹಿಂದೆ KPSC ಕೊಟ್ಟಿದ್ದರು. KPSCಯಲ್ಲಿ ಕೊಟ್ಟಂಥ ಸಂದರ್ಭದಲ್ಲಿ ನಾವು ಅದು ಒಂದು ಸರಿ ಅವರು ಡೇಟ್ ಎಕ್ಸ್ಟೆಂಡ್ ಮಾಡ್ಕೊಂಡ್ರು, ಮತ್ತೊಂದು ಸ್ವಲ್ಪ ಇನ್ಕ್ಲೂಡ್ ಎಲ್ಲ ಮಾಡಿಬಿಟ್ಟು ಕರೆದ್ರು. ನಾವು KPSCಯಿಂದ ನೀವು ವಿತೌಟ್ ಒಳ ಮೀಸಲಾತಿ ಅದೇನು ಮಾಡ್ತೀರಾ, ಅದನ್ನು ವಿತ್ಡ್ರಾ ಮಾಡಿದ್ರೆ ನಮಗೆ ವಿತ್ಡ್ರಾ ಮಾಡಿದರು. ಮಾಡಿ ಆದಮೇಲೆ ಈಗೇನು ಮಾಡಿದ್ದಾರೆ ಅಂದರೆ ಅಧಿಕಾರಿಗಳು ಮಾಡಿದರು, ಯಾರೂ ಗೊತ್ತಿಲ್ಲ. ಈ KEA ಕರ್ನಾಟಕ ಎಕ್ಸಾಮಿನೇಷನ್ ಬೋರ್ಡ್, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ KEA ಅಲ್ಲ, KEAಗೆ ಈ ಅಷ್ಟು ಹುದ್ದೆಗಳನ್ನು ತುಂಬಲಿಕ್ಕೆ, ಈ ಕೃಷಿ ಇಲಾಖೆ ಹುದ್ದೆಗಳನ್ನು ತುಂಬಲಿಕ್ಕೆ ಕೊಟ್ಬಿಟ್ಟಿದ್ದಾರೆ ಮೊನ್ನೆ. ಈ ರೀತಿ ಕೊಟ್ಟಿರೋದು ನೋಡಿದಂದರೆ ನಮಗೆ ಇದು ಭಾಳ ಆಶ್ಚರ್ಯ ಆಯಿತು. ಆಮೇಲೆ ಈಗ ಆತಂಕ ಆಗಿಬಿಟ್ಟಿದೆ ರಾಜ್ಯದಲ್ಲಿ ಎಲ್ಲ ಕಡೆಯೂ ಕೂಡ. ಒಳ ಮೀಸಲಾತಿ ಕೊಟ್ಟಾದ್ಮೇಲೆ ತುಂಬ್ತೀವಿ ಅಂತಂದೇಳಿ ಇದೇನು ಕಾಲ್ಪಾಲ್ ಮಾಡಿಬಿಟ್ಟು ಅವ್ರಿಗೆ ಕೊಟ್ಬಿಟ್ಟಿದ್ರು ದಿಢೀರ್ ಅಂತಂದು ಹೇಳ್ಬಿಟ್ಟು ಏನೋ ನಮಗೆ ಭಾಳ ವಂಚನೆ ಆಗಲಿಕ್ಕೆ ಕಾಣ್ತಾ ಇದೆ ಅಂತಂದೇಳಿ ನಮ್ಮ ಅಭ್ಯರ್ಥಿಗಳು ಇವರು ಎಲ್ಲರೂ ಕೂಡ ಫೋನು. ನಾವು 35 ವರ್ಷಗಳ ಕಾಲ ಹೋರಾಟ ಮಾಡಿದ್ವಿ. ಏನು ನಮಗೆ ಆ ಒಂದು ಗುಂಪಿನಲ್ಲಿರ್ತಕ್ಕಂಥ ಇತರ ಸಮುದಾಯದ ಜೊತೆಗೆ ಸ್ಪರ್ಧೆ ಮಾಡಲಿಕ್ಕಾಗಲ್ಲ. ನಮಗೆ ಎಲ್ಲ ರೀತಿಯಿಂದಲೂ ಕೂಡ ವಂಚನೆ ಆಗ್ತಾಯಿದೆ, ಅವಕಾಶ ವಂಚಿತರಾಗ್ತಾಯಿದ್ದೀವಿ. ಆಮೇಲೆ ಉದ್ಯೋಗ ನಮಗೆ ಸಿಗ್ತಾ ಇಲ್ಲ. ನಮ್ಮ ಜನಸಂಖ್ಯೆ, ನಮ್ಮ ಹಿಂದುಳಿಕೆ ಯಾವ ಮಾನದಂಡನೂ ಕೂಡ ಇಲ್ಲದಂತೆ ಬೇರೆ ಸಮುದಾಯದವರು ಪಡಿತಾ ಇದ್ದಾರೆ. ನಾವು ಅವ್ರ ಜೊತೆ ಸ್ಪರ್ಧೆ ಮಾಡೋಕ್ಕಾಗಲ್ಲ. ನಮಗೆ ಪ್ರತ್ಯೇಕವಾಗಿ ಮೀಸಲಾತಿ ಕೊಡಿ, ನಮ್ಮ ಜನಸಂಖ್ಯೆ, ನಮ್ಮ ಹಿಂದುಳಿಕೆ ಆಧಾರದ ಮೇಲೆ ಅಂತಂದೇಳಿ ಹೋರಾಟ ಮಾಡ್ಕೊಂಬಂದಿದ್ವಿ. ಯಾವ್ಯಾವ ಆಯೋಗ ಏನೇನು ಹೇಳಿದೆ ಅನ್ನೋದನ್ನು ಮತ್ತೆ ನಿಮಗೆ ನಾನು ಹೇಳೋಕ್ಕೆ ಹೋಗಲ್ಲ. ಅದೆಲ್ಲದೂ ಕೂಡ ಡೀಟೇಲ್ಸ್ ನಿಮಗೆ ಗೊತ್ತಿದೆ.
ಅದರಿಂದ ಈಗ ಎಲ್ಲ ರಾಜ್ಯದಲ್ಲೂ ಕೂಡ ಎಲ್ಲೆಲ್ಲಿ ಒಳ ಮೀಸಲಾತಿ ಬೇಕು ಅಂತ ಹೇಳಿ ಬೇಡಿಕೆ ಇಟ್ಟಿದ್ರು ಆಯಾ ರಾಜ್ಯಗಳಲ್ಲಿ ಎಲ್ಲ ಕಡೆಗೂ ಕೂಡ ಒಳ ಮೀಸಲಾತಿ ಅನುಷ್ಠಾನ ಆಗಿ 1 ವರ್ಷದ ಮೇಲಾಗಿದೆ. ನಮ್ಮ ರಾಜ್ಯದಲ್ಲಿ ಏನೇನೋ ಕಾರಣ ಹೊಡಿಬಿಟ್ಟು ಮುಂದೂಡ್ತಾ ಬಂದಿದ್ದಾರೆ. ಈಗ ಅಂತಿಮವಾಗಿ ಈ ತಿಂಗಳು 24ನೇ ತಾರೀಕು ಅದು ಸಂಪೂರ್ಣವಾಗಿ ಇತ್ಯರ್ಥ ಆಗಲೇಬೇಕು, ಆಗುತ್ತೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಮಗೆ ಭರವಸೆ ಕೊಟ್ಟಿದ್ದಾರೆ, ನಾವು ಮಾಡೇ ಮಾಡ್ತೀವಿ, ನೀವೇನು ಚಿಂತೆ ಮಾಡಬೇಡಿ ಅಂತ ಹೇಳಿದರು. ಉಪಚುನಾವಣೆಯಲ್ಲಿ ಆದಮೇಲೆ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ಈ ತಿಂಗಳು 24ನೇ ತಾರೀಕು ಕರೆದಿರ್ತಕ್ಕಂಥ ಸಭೆಯಲ್ಲಿ ನೀವು ನಮಗೆ 17% ಇದ್ದಾಗ ಮೀಸಲಾತಿ ಪ್ರಮಾಣ ಈಗ 15 ಇಳಿತದು, 50 ಮೇಲೆ ಹೋಗಬಾರ್ದು ಅಂತ ಇತ್ತಲ್ಲ, 56ಕ್ಕೆ ಹೋಗಿದ್ರು. ಕೋರ್ಟ್ ಏನು ಹೇಳ್ತು ಅಂದ್ರೆ ಅದಕ್ಕೆ ಸ್ಟೇ ಕೊಟ್ಟಿದೆ, 56 ನೀವು ಮಾಡೋಂಗಿಲ್ಲ, ನೀವು ತುಂಬಿಕೊಳ್ಳೋದಾದರೆ 50ಕ್ಕೆ ಮಾಡಿಕೊಳ್ಳಿ ಅಂತೇಳಿ. ಈಗ ಹಿಂಗಾಗಿ ನಮಗೆ SCಗಳಿಗೆ 15% ಇದೆ ಮೀಸಲಾತಿ. ಆ ಮೀಸಲಾತಿಯಲ್ಲಿ ನಮಗೆ ಎಷ್ಟೆಷ್ಟು ಅಂತ ಹಂಚಿಕೆ ಆಗಬೇಕು ಅಷ್ಟೇ. 17% ಇದ್ದಾಗ ನಮ್ಗೆ ಯಾರು ಕೊಟ್ಟರು ಗೊತ್ತಲ್ಲ ನಿಮಗೆ, ನಮಗೆ ಯಾರು ಕೊಟ್ಟರು, ಅವ್ರಿಗೆ ರೈತನವ್ರಿಗೆ ಯಾರು ಕೊಟ್ಟರು, ಗೋವಿ ಲಂಬಡಿಗಳಿಗೆಲ್ಲ ಅದು ಅವ್ರಿಗೆ 5 ಕೊಟ್ಟರು. ಹಿಂಗಾಗಿ 17 ಆಯಿತು. ಈಗ 2% ಕಡಿಮೆ ಆಯಿತು. 15ರಲ್ಲಿ ನಮಗೆ ಎಲ್ಲ ಆಯೋಗಗಳು ಕೂಡ ನಮಗೆ 6% ಅಂತ ಹೇಳಿದೆ. ಅತ್ಯಂತ ಹಿಂದುಳಿದಾವೆ, ಜನಸಂಖ್ಯೆ ಇದೆ, ಇಲ್ಲಿ ಎಜುಕೇಷನ್ ಇಲ್ಲ, ಏನಿಲ್ಲ, ಅತ್ಯಂತ ಕಡುಬಡವರು ಎಲ್ಲ ಈ ಉಳಿದಂಥ ಎಲ್ಲ ಸಮುದಾಯಗಳಿಗಿಂತಲೂ ಕೂಡ ಅತ್ಯಂತ ಹಿಂದುಳಿದವರು ಅಂತೇಳಿ ನಮಗೆ ಸದಾಶಿವ ಆಯೋಗ ಇರ್ಬೋದು, ಮತ್ತು ಈಗ ನಾಗಮೋಹನ್ ದಾಸ್ ಆಯೋಗ ಇರ್ಬೋದು, ಆಮೇಲೆ ನಮ್ಮ ಮಾಧುಸ್ವಾಮಿಯವರ ರಿಪೋರ್ಟ್ ಇರ್ಬೋದು, ಅವರೆಲ್ಲರೂ ಕೂಡ ನಮಗೆ 6% ಕೊಟ್ಟಿದ್ದರು. ನಮಗೆ 6% ಕೊಟ್ಬಿಟ್ಟು ನೀವು ಉಳಿದವರಿಗೆ ಕೊಡಿ ನಿಮ್ಗೆ ಇಷ್ಟ ಬಂದಂತೆ ಅಂತ ನಾವು ಹೇಳ್ತೀವಿ. ಅದ್ರ ಜೊತೆಗೆ 1% ಅಲೆಮಾರಿಗಳಿಗೆ ಕೊಟ್ಟರೆ ಯಾವ ತೊಂದರೆಯೂ ಇರೋಲ್ಲ ಅಂತ ನಾನು ಈ